ಟೇಸ್ಟಿಯಾದ ಎಣ್ಣೆ ರೊಟ್ಟಿ. ರಾಜರಾಜೇಶ್ವರಿ ಟೆಂಪಲ್, ಪೊಳಲಿ. ಇದೇ ನೋಡಿ ದುರ್ಗಾ ಪರಮೇಶ್ವರಿ ಟೆಂಪಲ್, ಕಟೀಲು. ಹೆಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಸಾಲ ರೊಟ್ಟಿ ಅಥವಾ ಎಣ್ಣೆ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದು ಆದ ನಂತರ ಚೆನ್ನಾಗಿ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಬಣ್ಣದ ಸೌತೆ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ಒಂದು ಪ್ಯಾನ್ಗೆ ಇದನ್ನು ಗ್ರೈಂಡ್ ಮಾಡಿರೋದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಮಸಾಲ ರೊಟ್ಟಿ ಬೆಳಗಿನ ತಿಂಡಿಗೆ ಸಹ ಮಾಡ್ಕೊಬೋದು ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಬೋದು. ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೋಸ್ಕರ ಮಸಾಲ ರೊಟ್ಟಿಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಗ್ರೈಂಡ್ ಮಾಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಈ ಹೋಳುಗಳು ಹಾಗೆ ಉಳಿದಿತ್ತು, ಇದನ್ನು ಆರಿಸಿ ತೊಗೊತಾ ಇದ್ದೀನಿ. ಇದ್ರ ಜೊತೆ 1 ಕಪ್ ಆಗುವಷ್ಟು ಸಣ್ಣದಾಗಿ ಬೇಕಾದರೂ ಹೆಚ್ಕೊಬೋದು, ಸಣ್ಣದಾಗಿ ಹೆಚ್ಕೊಂಡು ಬೇಕಾದರೂ ಇದಕ್ಕೆ ಹಾಕ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಫ್ಲೇವರ್ ಚೇಂಜ್ ಇರಲಿ ಅಂತ ಹೇಳ್ಕೊಂಡು 1 ರಿಂದ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡು ಅದನ್ನು ಕೂಡ ರುಬ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ಈರುಳ್ಳಿಯನ್ನು ಫುಲ್ಲು ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಫ್ಲೇವರ್ ಚೇಂಜ್ ಆಗುತ್ತೆ, ಒಂಥರ ಈರುಳ್ಳಿ ಫ್ಲೇವರ್ ಬರುತ್ತೆ. ಅದು ಕೂಡ ತುಂಬ ಚೆನ್ನಾಗಿರ್ಬೋದು. ಕೆಲವರಿಗೆ ಬಾಯಿಗೆ ಈರುಳ್ಳಿ ಸಿಗಬೇಕು ಅಂತ ಇದ್ದರೆ ಅದನ್ನು ನೀವು ಡೈರೆಕ್ಟ್ ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಬೋದು. ಇದಾದ ನಂತರ ಸ್ವಲ್ಪ ತೆಳು ಅವಲಕ್ಕಿಯನ್ನು ತೊಗೊತಾ ಇದ್ದೀನಿ. ತೆಳು ಅವಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗರಿಯಾಗಿ ಬರುತ್ತೆ ಎಣ್ಣೆ ರೊಟ್ಟಿ, ತುಂಬ ಟೇಸ್ಟಿಯಾಗಿರುತ್ತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ನಾನು ತೆಳು ಅವಲಕ್ಕಿಯನ್ನು ಕೂಡ ತೊಗೊಂಡಿದ್ದೀನಿ. ಇದು ಆದ ನಂತರ ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ತೊಗೊತಾ ಇದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಚೆನ್ನಾಗಿದ್ದರೆ ಇಷ್ಟ ಆಗುತ್ತೆ. ಆದ್ದರಿಂದ ಕೆಲವರು ಕಮ್ಮಿ ಉಪ್ಪನ್ನು ಬೇಕಾದರೂ ಇದಕ್ಕೆ ಬಳಸ್ಕೊಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದಾದ ನಂತರ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಯಾವಾಗಲೂ ಎಲ್ಲ ಪದಾರ್ಥ ಕೂಡ ಹಾಕ್ಬೋದು. ಇದರಲ್ಲಿರೋ ಆರ್ಗ್ಯಾನಿಕ್ ಬೆಲ್ಲ ಆಗಿರಬೇಕು. ಇದರಲ್ಲಿರೋ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ. ಇದರಲ್ಲಿರೋ ಅಂಶಗಳು, ಕಬ್ಬಿಣದ ಅಂಶಗಳು ಕೂಡ ನಮ್ಮ ದೇಹಕ್ಕೆ ಸೇರಿ ಹೆಲ್ದಿಯಾಗಿ ಇರುತ್ತೆ. ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅವಲಕ್ಕಿಯಲ್ಲಿ ಕರಗಿ ಹೋಗಬೇಕು. ತೆಳು ಅವಲಕ್ಕಿ ತೊಗೊಂಡಿರೋದ್ರಿಂದ ನೀಟಾಗಿ ಅಲ್ಲೇ ಕರಗುತ್ತೆ. ಅದರಿಂದ ಇಲ್ಲಿ ನೀಟಾಗಿ ಕರಗೋ ತನಕ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಇದಕ್ಕೆ ಬೇಕಾದ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅಕ್ಕಿ ಹಿಟ್ಟು. ಇಲ್ಲಿ ನಾನು 4 ರಿಂದ 5 ಜನಕ್ಕೆ ಬೇಕಾದಷ್ಟು ಮಾಡ್ತಾಯಿದ್ದೀನಿ. ಆದ್ದರಿಂದ ಒಂದು ದೊಡ್ಡ ಬೌಲಲ್ಲಿ 1.5 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನೋಡಿ, ಈ ಥರ ಅಕ್ಕಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ರೀತಿಯ ನೀರನ್ನು ಮೊದಲಿಗೆ ನಾನು ಹಾಕ್ಕೊತಾ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರ್ತೀವಿ. ತುಂಬ ಫಸ್ಟೇ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಅದು ತುಂಬ ನೀರಾಗಿ ಆಗುತ್ತೆ. ಆದ್ದರಿಂದ ಬೇಕಾದಷ್ಟು ಕಲಸುವಾಗಲೇ ಬೇಕಾದಷ್ಟು ಮಾತ್ರ ಹಾಕ್ಕೊತಾ ಇರಬೇಕು. ಈ ರೆಸಿಪಿ ನಮ್ಮ ಅಮ್ಮಂದು, ತುಂಬ ಚೆನ್ನಾಗೇ ಮಾಡ್ತಾರೆ. ಇಲ್ಲಿ ಮಾಡ್ತಾ ಇರೋದು ಕೂಡ ನಮ್ಮಮ್ಮನೇ. ಅವರು ಯಾವಾಗಲೂ ಕೂಡ ಮನೆಗೆ ಬಂದಾಗ ನನಗೆ ಒಂದೊಂದು ಸ್ಪೆಷಲ್ಲಾಗಿ ಏನಾದರೂ ಮಾಡ್ಕೊತಾರೆ. ಹೀಗೆ ಅಲ್ವಾ ಅಮ್ಮನ ಪ್ರೀತಿ. ನಿಮ್ಮ ಮನೇಲೂ ಹೀಗೇನಾ? ಅಮ್ಮ ಬಂದಾಗ ಅಮ್ಮನೇ ಅಡುಗೆ ಮಾಡೋದಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾದ ನಂತರ ನಾನು ಚಿಕ್ಕದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ತೊಗೊತಾ ಇದ್ದೀವಿ. ಅದಾದ ನಂತರ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಟೇಸ್ಟನ್ನು ಎನ್ಹಾನ್ಸ್ ಮಾಡುತ್ತೆ. ಅದರಿಂದ ಇದನ್ನು ಕೂಡ ತೊಗೊಬೋದು. ಮತ್ತು ನಿಮಗೆ ಬೇರೆ ಯಾವುದಾದ್ರೂ ಪಾಲಕ್ ಸೊಪ್ಪು ಇರ್ಬೋದು, ಯಾವುದಾದ್ರೂ ಸೊಪ್ಪು ಬೇಕಾದರೆ ಕೂಡ ಈ ಟೈಮಲ್ಲೇ ಮಿಕ್ಸ್ ಮಾಡ್ಕೊಬೋದು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು.
ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಆಮೇಲೆ ಬೇಕಾದರೆ ಆಯಿಲನ್ನು ಕೂಡ ಹಾಕ್ಕೊಬೋದು, ಕೊಬ್ಬರಿ ಎಣ್ಣೆಗಳನ್ನ ಹಾಕ್ಕೊಬೋದು. ಇಲ್ಲಿ ನಮಗೆ ಹದ ಚೆನ್ನಾಗಿ ಬರ್ತಾ ಇದೆ, ಆದ್ದರಿಂದ ಯಾವುದೇ ರೀತಿಯ ಎಣ್ಣೆಯನ್ನು ಕೂಡ ಇಲ್ಲಿ ಹಾಕ್ಕೊತಾ ಇಲ್ಲ. ಬೇಕಿದ್ದರೆ ನಿಮಗೆ ಕೈಗೆ ಹಿಡಿತಾ ಇದ್ದರೆ ಇಲ್ಲಿ ಎಣ್ಣೆಯನ್ನು ಕೂಡ ಸ್ವಲ್ಪ 1 to 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಬೋದು. ಇಲ್ಲಾಂದರೆ ಬರೀ ನೀರಲ್ಲೇ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಕೊಬೋದು. ಈ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದ ನಂತರ ನಮಗೆ ಬೇಕಾದ ಸೈಜಿಗೆ ಉಂಡೆಗಳನ್ನು ಈ ಥರ ಕಟ್ಟಿಟ್ಕೊಬೇಕು. ಉಂಡೆಗಳನ್ನ ಕಟ್ಟಿ ತುಂಬ ಹೊತ್ತು ಕೂಡ ಬಿಡಬಾರ್ದು, ಯಾಕಂದರೆ ಅದು ಅಲ್ಲೇ ಒಣಗಿ ಹೋಗುತ್ತೆ. ಅದರಿಂದ ನಮಗೆ ಈ ಥರ ತಟ್ಟಲಿಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಉಂಡೆ ಕಟ್ಟಿದ ನಂತರನೇ ನಾವು ಈ ಥರ ನೀಟಾಗಿ ತಟ್ಕೊಬೇಕು. ನೋಡಿ ಇಲ್ಲಿ ಅಮ್ಮ ನೀಟಾಗಿ ಕೈಯಲ್ಲೇ ತಟ್ತಾ ಇದ್ದಾರೆ. ಕೈಯಲ್ಲಿ ರೌಂಡ್ ಶೇಪಲ್ಲಿ ಈ ಥರ ತಟ್ಟಿ ಮಧ್ಯ ಒಂದು ಹೋಲ್ ಮಾಡ್ಕೊಬೇಕು. ಯಾಕಂದರೆ ಇಲ್ಲಿ ಎಣ್ಣೆ ಹೀರಬಾರ್ದಲ್ವ, ಅದಕ್ಕೆ ಹಾಗೆ ತುಂಬ ಚೆನ್ನಾಗಿ ಬೇಯಬೇಕು ಅಂತ ಹೇಳ್ಕೊಂಡು ಈ ಥರ ಹೋಲ್ ಮಾಡ್ಕೊಬೇಕು. ನೆಕ್ಸ್ಟು ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ಇಲ್ಲಿ ಕಾಯೋಕೆ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ನೋಡಿ ಚೆನ್ನಾಗಿ ನೀಟಾಗಿ ತಟ್ಟಿರುವಂತಹ ರೊಟ್ಟಿಯನ್ನು ಇಲ್ಲಿ ಹಾಕ್ತಾಯಿದ್ದೀವಿ. ಈ ಥರ ಮೇಲ್ಗಡೆ ಎಣ್ಣೆ ಬಿಟ್ಟ ನಂತರ ತಟ್ಟೋದ್ರಿಂದ ಎಣ್ಣೆ ರೊಟ್ಟಿ ಉಬ್ಬಿ ಬರ್ತಾ ಇದೆ. ಈ ಥರ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದು ಬ್ರೌನ್ ಎಲ್ಲೋ ಅಥವಾ ಗೋಲ್ಡನ್ ಎಲ್ಲೋ ಆಗೋ ತನಕ ನಾವು ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಈ ಥರ ತಟ್ತಾ ಇದ್ದರೆ ಅದು ಉಬ್ಬಿ ಬರುತ್ತೆ ಅಂತ ನಾವು ಇಲ್ಲಿ ತಟ್ತಾ ಇದ್ದೀವಿ. ನೋಡಿ ಈ ಥರ ಒಂದು ಕಡೆ ಬೇಯ್ದಾದ ನಂತರ ಇನ್ನೊಂದು ಕಡೆ ಕೂಡ ಫ್ರೈ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಎಣ್ಣೆ ರೊಟ್ಟಿ, ಮತ್ತು ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಸ್ಪೆಷಲ್ ಆಗಿರೋ ಎಣ್ಣೆ ರೊಟ್ಟಿ ಅಥವಾ ಮಸಾಲ ರೊಟ್ಟಿ ಅಂತ ಕೂಡ ಇದನ್ನು ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದಾಗಿತ್ತು ಇವತ್ತಿನ ರೆಸಿಪಿ, ಮಸಾಲ ರೊಟ್ಟಿ ಅಥವಾ ಎಣ್ಣೆ ರೊಟ್ಟಿ. ಈವ್ನಿಂಗ್ ಎಲ್ಲಾದರೂ ಹೋಗೋಣ ಅಂತ ಹೇಳ್ಕೊಂಡು ಹೊರಟ್ವಿ. ಏನಪ್ಪ ಇವರು ಬರೀ ಟ್ರಾವೆಲ್ ವ್ಲಾಗೇ ಹಾಕ್ತಾರೆ, ಯಾವಾಗ ನೋಡಿದ್ರು ಹೋಗ್ತಾ ಇರ್ತಾರೆ ಅಂತ ಅಂದ್ಕೊಂಬೇಡಿ. ಯಾಕಂದರೆ ನಾನು ಏನಾದರೂ ಸ್ಪೆಷಲ್ ಇದ್ದರೆ ಮಾತ್ರ ವ್ಲಾಗ್ ಹಾಕ್ತಾ ಇರೋದು. ಅಂದರೆ ಎಲ್ಲಿಗಾದರೂ ಹೋದರೆ ಏನಾದರೂ ಸ್ಪೆಷಲಾಗಿ ರೆಸಿಪಿ ಮಾಡಿದ್ರೆ ಮಾತ್ರ ಹಾಕ್ತಾ ಇರೋದು. ಡೈಲಿ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊತೀನಿ, ಬಟ್ ಟೈಮ್ ಆಗದೇ ಇರೋ ಕಾರಣದಿಂದ ಸ್ವಲ್ಪ ಎಲ್ಲಿಗಾದರೂ ಹೋದಾಗ ಸ್ವಲ್ಪ ಈ ಥರ ವೀಡಿಯೋಗಳನ್ನು ತೆಕ್ಕೊಂಡಿರ್ತೀನಿ, ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಕಂಪ್ಲೀಟಾಗಿ ಡೈಲಿ ವ್ಲಾಗ್ ಹಾಕಬೇಕು, ಅದನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಇವತ್ತು ನಾವು ಎಲ್ಲಿಗೆ ಹೋಗಿದ್ವಿ ಅಂದರೆ, ಮೊದಲಿಗೆ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ ಪೊಳಲಿ ಮತ್ತು ಕಟೀಲು ದುರ್ಗಾ ಪರಮೇಶ್ವರಿ ಎರಡೂ ಕಡೆಯೂ ಕೂಡ ನಾವು ಹೋಗಿದ್ವಿ. ಇದನ್ನು ಕಟೀಲು ಮತ್ತು ಪೊಳಲಿಯನ್ನು ಅಕ್ಕ ತಂಗಿ ಅಂತ ಹೇಳ್ತೀವಿ. ಮೊದಲಿಗೆ ಪೊಳಲಿಗೆ ಹೋಗಿ ಆನಂತರ ಕಟೀಲಿಗೆ ಹೋಗಬೇಕಾಗತ್ತೆ. ಇಲ್ಲ ಕಟೀಲಿಗೆ ಮಾತ್ರ ಒಂದಿನ, ಪೊಳಲಿಗೆ ಮಾತ್ರ ಒಂದಿನ ಹೋಗಬೇಕಾಗತ್ತೆ. ನಾನು ಕಟೀಲಿಗೆ ಹೋಗಿದ್ದೆ, ಆದರೆ ಪೊಳಲಿಗೆ ಬರ್ತಿರೋದು ನಾನು ಕೂಡ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿತ್ತು ಪೊಳಲಿ. ತುಂಬ ಚಿಕ್ಕದು ಮೂರ್ತಿ, ಆದರೆ ಚೆನ್ನಾಗಿತ್ತು. ಒಳಗಡೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ವೀಡಿಯೋ ಅಲೋ ಇರಲ್ಲ ಅಲ್ವಾ. ಸೊ ನಾನು ಹೊರಗಡೆ ಮಾತ್ರ ಸ್ವಲ್ಪ ವೀಡಿಯೋಗಳನ್ನು ಮಾಡಿಕೊಂಡೆ. ಎಷ್ಟು ಚೆನ್ನಾಗಿತ್ತಂದರೆ ಪೀಸ್ ಆಫ್ ಮೈಂಡ್, ತುಂಬ ಚೆನ್ನಾಗಿ ಪೀಸ್ ಆಫ್ ಮೈಂಡ್ ಸಿಕ್ತು. ಇಲ್ಲಿರೋದು ಆರ್ಕಿಟೆಕ್ಚರ್ ಇರ್ಬೋದು, ಎಲ್ಲದು ತುಂಬ ಚೆನ್ನಾಗಾಯಿತು. ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಇದೆಲ್ಲ ತಾಮ್ರದ್ದು ಅನಿಸುತ್ತೆ, ತುಂಬ ಚೆನ್ನಾಗಿತ್ತು. ಸುತ್ತಲೂ ಕೂಡ ಈ ಥರ ಆರ್ಕಿಟೆಕ್ಚರ್ ಇತ್ತು, ತುಂಬಾ ಚೆನ್ನಾಗಿತ್ತು. ಈ ಕಡೆ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಕಡೆಯೂ ಅಷ್ಟೇ ಒಂದೊಂದು ರೀತಿಯ ಆರ್ಕಿಟೆಕ್ಚರ್ ಇರುತ್ತೆ. ಇದಾದ ನಂತರ ನಾವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲಿಗೆ ಹೋಗಿದ್ವಿ. ಇಲ್ಲಿ ಹೋಗುವಾಗಲೇ ಕೂಡ ಸಂಜೆ ಆಗೋಗಿತ್ತು, ಯಾಕಂದರೆ ನಾವು ಹೊರಟಿರೋದೇ ಸ್ವಲ್ಪ ಲೇಟಾಗೆ ಹೊರಟಿದ್ವಿ.
ಪೊಳಲಿ ಮುಗಿಸಿ ಇಲ್ಲಿಗೆ ಬಂದಿರೋದ್ರಿಂದ ಸ್ವಲ್ಪನೇ ಲೇಟಾಗಿತ್ತು. ಅದಾದ ನಂತರ ಹೋದ್ವಿ ಒಳಗಡೆ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇಲ್ಲಿ ಕೂಡ ತುಂಬ ಜಾಸ್ತಿ ಜನನೂ ಇರಲಿಲ್ಲ, ಜನ ಇಲ್ಲದೇನೂ ಇರಲಿಲ್ಲ. ಹಾಗೆ ನಮಗೆ ಈಸಿಯಾಗಿ ದರ್ಶನ ಆಯಿತು. ನೋಡಿ, ಇಲ್ಲಿ ಕಟೀಲಲ್ಲಿ ಈ ಥರ ದನಗಳನ್ನು ಸಾಕಿದ್ದಾರೆ. ಹಾಗೆ ಆನೆ ಕೂಡ ಇದೆ. ತುಂಬಾ ಚೆನ್ನಾಗಿತ್ತು. ಇದನ್ನು ನೋಡ್ತಾ ಏನೋ ಒಂಥರ ಖುಷಿ ಆಗುತ್ತೆ. ನಾನು ತೊಗೊಂಡಿರೋ ಮತ್ತಷ್ಟು ಕ್ಲಿಪ್ಸ್ಗಳನ್ನು ಇಲ್ಲ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ. ಟೇಕ್ ಕೇರ್.